ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳಲ್ಲಿ ಒಂದಾಗಿರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿ ನೋಂದಾಯಿಸಿಕೊಂಡಿರುವ ಕೋಟ್ಯಾಂತರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ. ಈ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆಗೆ ಕೇಂದ್ರ ಕೃಷಿ ಇಲಾಖೆಯು ಸಿದ್ಧತೆ ನಡೆಸಿದ್ದು, ಶೀಘ್ರದಲ್ಲೇ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ 2,000 ರೂಪಾಯಿ ಜಮಾ ಆಗಲಿದೆ. ಜನವರಿ-ಏಪ್ರಿಲ್ ಅವಧಿಯ ನೆರವು ಪಿಎಂ ಕಿಸಾನ್ ಯೋಜನೆಯ ಅಡಿ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ನೆರವನ್ನ 3 ಸಮಾನ ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ನೀಡಲಾಗುತ್ತದೆ. 22ನೇ ಕಂತು ಇದು ಆರ್ಥಿಕ ವರ್ಷದ ಜನವರಿ 2026ರಿಂದ ಏಪ್ರಿಲ್ 2026ರ ಅವಧಿಯ ಸಹಾಯಧನವಾಗಿದೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ಈ ಕಂತು ಬಿಡುಗಡೆ ಆಗುವ ಬಲವಾದ ಸಾಧ್ಯತೆಗಳಿವೆ. ಈ ಹಣವನ್ನು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಹಣ ಪಡೆಯಲು ಈ ಕೆಲಸ ತಪ್ಪದೆ ಮಾಡಿ. ಯಾವುದೇ ತಾಂತ್ರಿಕ ಕಾರಣಗಳಿಂದಾಗಿ ಕಂತು ಸ್ಥಗಿತಗೊಳ್ಳುವುದನ್ನು ತಪ್ಪಿಸಲು ಎಲ್ಲ ಫಲಾನುಭವಿಗಳು ಈ ಕೆಳಗಿನ 2 ಮುಖ್ಯ ಕೆಲಸಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು. KYC ಕಡ್ಡಾಯ. ಎಲ್ಲ ಫಲಾನುಭವಿಗಳು ತಮ್ಮ KYCಯನ್ನು ಕಿಸಾನ್ ಪೋರ್ಟಲ್ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ CSC ಮೂಲಕ ನವೀಕರಿಸಬಹುದು. ಆಧಾರ್ ಸೀಡಿಂಗ್ ಮತ್ತು ಲ್ಯಾಂಡ್ ಸೀಡಿಂಗ್. ನಿಮ್ಮ ಬ್ಯಾಂಕ್ ಖಾತೆಯು ಕಡ್ಡಾಯವಾಗಿ ಆಧಾರ್ ಜೊತೆಗೆ NPCI ಮ್ಯಾಪಿಂಗ್ ಮೂಲಕ ಲಿಂಕ್ ಆಗಿರಬೇಕು. ಜೊತೆಗೆ ನಿಮ್ಮ ಜಮೀನಿನ ದಾಖಲುಗಳು, ಲ್ಯಾಂಡ್ ರೆಕಾರ್ಡ್ ಸಹ ಪೋರ್ಟಲ್ನಲ್ಲಿ ದೃಢೀಕರಿಸಲ್ಪಟ್ಟಿರಬೇಕು. ಯಾವುದೇ ರೈತರು ಈ ಅಗತ್ಯಗಳನ್ನು ಮಾಡಿಕೊಳ್ಳದಿದ್ದರೆ ಅವರಿಗೆ 22ನೇ ಕಂತಿನ ಹಣ ಸಿಗುವುದಿಲ್ಲ. ಇದರಿಂದಾಗಿ ಈ ಕೂಡಲೇ ನಿಮ್ಮ ಸ್ಥಿತಿಗತಿಯನ್ನು ಪರಿಶೀಲಿಸಿ.